ಬಸಂತಾಬಾಯಿ ಅಕ್ಕಿ ಅವರಿಗೆ ಒಲಿದ ಸ್ನೇಹಶ್ರೀ ಪ್ರಶಸ್ತಿ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿ ನಗರದಲ್ಲಿಂದು ಅಖಿಲ್ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ವತಿಯಿಂದ ಕಸ್ತೂರಿಬಾಯಿ ಬುಳ್ಳಾ ಸ್ಮಾರಕ ಸಂಸ್ಕೃತಿ ಭವನದಲ್ಲಿ ಸಂಸ್ಥಾಪನಾ ದಿನದ ಪ್ರಯುಕ್ತ ಸ್ನೇಹಶ್ರೀ ಪ್ರಶಸ್ತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಮಾನ್ಯ ಸಭೆ ಜರುಗಿತು. ಕೆಪಿಎಸ್ಸಿ ಸದಸ್ಯರಾದ ಎಂಬಿ ಹೆಗ್ಗಣ್ಣನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಬಾರಿಯ ಸ್ನೇಹಶ್ರೀ ಪ್ರಶಸ್ತಿಯನ್ನ ಬಸಂತಾಬಾಯಿ ಡಿ ಅಕ್ಕಿ ಅವರಿಗೆ ನೀಡಿ ಗೌರವಿಸಲಾಯಿತು. ಸಂಸ್ಥೆಯ ಗೌರವಾಧ್ಯಕ್ಷ ಬಿಪಿ ಬಳ್ಳಾ ಅಧ್ಯಕ್ಷತೆ ವಹಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ಕುಲಸಚಿವೆ ಮೇಧಾವಿನಿ ಕಟ್ಟಿ, ಸಾಹಿತಿ ನಾಗಾಬಾಯಿ ಬುಳ್ಳಾ, ಪ್ರೊಫೆಸರ್ ಬಿಜಿ ನಾಟಿಕರ್, ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಹಂಚಿನಾಳ, ಸ್ನೇಹಗಂಗಾ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ರಾಮಚಂದ್ರ ಗಾಣಾಪುರ, ಉಪನ್ಯಾಸಕರಾದ ಭೀಮರಾಯ ಅರಿಕೇರಿ, ಸ್ನೇಹ ಗಂಗಾ ವಾಹಿನಿಯ ಕಾರ್ಯಾಧ್ಯಕ್ಷ ಸೈಬಣ್ಣ ಉಡಿಗೇರಿ, ಉಪಾಧ್ಯಕ್ಷರಾದ ರಾಮಲಿಂಗ ನಾಟಿಕರ್, ಮಲ್ಲಿಕಾರ್ಜುನ್ ನಾಯ್ಕೋಡಿ, ಸಂಪಾದಕರು ಫ್ಯಾಷನ್ ಪೀಪಲ್ ಕನ್ನಡ ದಿನಪತ್ರಿಕೆ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದರು. ಹಾಗೆ ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿಯ ಕಲಬುರಗಿ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳಾದ ಧರ್ಮರಾಜ್ ಜವಳಿ, ರಾಮಲಿಂಗ ನಾಟಿಕರ್, ಅಶೋಕ್ ಸೊನ್ನ, ರಾಜು ಸೊನ್ನ ಮತ್ತು ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಓದಲಿಕ್ಕೆ ಬಡತನದ ಅವಶ್ಯಕತೆ ನೀವು ತಲೆಯಾಗಿ ಇಟ್ಕೊಳ್ಳಬೇಡಿ. ಯಾರು ಓದಲಿಕ್ಕೆ ಬಡತನ ಅದಕ್ಕೆ ಬುಕ್ಸ್ ಬೇಕಾದಂಥ ಬುಕ್ಸ್ ಇರ್ತಾವೆ. ಬುಕ್ಸ್ ನೀವು ಸರಿಯಾಗಿ ಓದಿದ್ರಿ ಅಂದ್ರೆ ನೀವು ಒಳ್ಳೆ ಮಾರ್ಕ್ಸ್ ಕೊಡ್ತೀರಿ, ಒಳ್ಳೆ ಹುದ್ದೆ ಪಡ್ಕೊಳ್ತೀರಿ, ಸಮಾಜ ಸೇವೆ ಮಾಡ್ತೀರಿ. ಅದಕ್ಕೆ ಓದಿನೊಳಗೆ ಬಡತನ ಇಲ್ಲ, ದಯವಿಟ್ಟು ಇದು ಮಾಡ್ಕೊಳ್ರಿ. ಈಗ ನಾವು ಸಾಕಷ್ಟು ನಾವು ನೋಡ್ತೀವಿ. ನಾನು ಇದ್ರೊಳಗೆ ಓದಕ್ಕೆ ಚಾಲು ಮಾಡಿದೆ. ಡಿಗ್ರಿ ಫೈನಲ್ ಇಯರ್ ಇದ್ದಾಗ BA 3 ಇದ್ದಾಗ ಇಂಗ್ಲೀಷ್ ಫೇಲ್ ಆಗಿಬಿಟ್ಟೆ. ಇಂಗ್ಲೀಷ್ ಫೇಲ್ ಅದೇ ಒಂದು ವರ್ಷ ಮನೆ ಕೂತೇನೆ. ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ನಮ್ದು ಕೈ ಅನುಭವಗಳು ನಾವು ಹೇಳ್ಬೇಕಾಗ್ತದೆ. ಕೆಲವರು ಹೇಳ್ತಾರೆ ಈ ಫೇಲ್ ಅದ ಯಾಕೆ ಹೇಳ್ಬೇಕಾಗ್ತದೆ. ಜೀವನದೊಳಗೆ ಸಾಕಷ್ಟು ಡೌಟ್ಸ್ ಇರ್ತಾವೆ. ಅವನ್ನೆಲ್ಲ ಹೇಳಿದ್ರೆ ಏನಾಗ್ತದೆ, ಇಟ್ ಈಸ್ ಇನ್ಸ್ಪಿರೇಷನ್ ಫಾರ್ ದಿ ಸ್ಟೂಡೆಂಟ್ಸ್. ಅದಕ್ಕೆ BA 3 ಇಂಗ್ಲೀಷ್ ಫೇಲ್ ಆದ ಒಂದು ವರ್ಷ ನಾನು ಮನೆಗೆ ಕುಂತ್ರೆ ಖಾಲಿ ಕೂಡಿಲ್ಲ. ಅವತ್ತು ನಾನು ವರ್ಷ 500 ಟನ್ 600 ಕಬ್ಬು ಆಗ್ತದೆ. ನಮ್ಮ ಕಬ್ಬು ಬೆಳಿತೀವಿ, ಮೇಜರ್ ಕಬ್ಬು ನಮ್ದು 500-600 ಕಬ್ಬು ಬೆಳೆದು ಆ ವರ್ಷ 1200 ಟನ್ ಬೆಳೆದಿವಿ ನಾವು. ಯಾಕಂದ್ರೆ ನೀರು ಹಸ್ತಿದ್ದೆ. ನಾನು ನೀರು ಹಸು ಕಳೆ ತೆಗೆದು ಮಾಡ್ತಿದ್ದೆ. ಎಲ್ಲರೂ ಕೂಡ ರಸೆ ಮಾಡ್ತಾರೆ. ಯಾಕೆ ಸಾಲಿ ಬಿಟ್ಟು ಅಂತ ಕೇಳ್ತಿದ್ರು. ಹೌದು ಸಾಲಿ ಬಿಟ್ಟು ಅಂತ ಹೇಳ್ತೀವಿ. ಏನು ಹೇಳ್ಬೇಕು, ಫೇಲ್ ಆಗಿ ಮನೆ ಕೂತೆ. ಬಟ್ ಐ ಡೋಂಟ್ ಇಟ್ ಚಾಲೆಂಜ್ ಆಗಿ ತಗೊಂಡೆ. MA ಪೊಲಿಟಿಕಲ್ ಸೈನ್ಸ್ ತಗೊಂಡೆ, LLB ಮಾಡಿದೆ, PhD ಮಾಡಿದೆ. 2019 ಒಳಗೆ ನನಗೆ ಅವಕಾಶ ಸಿಕ್ತು. ಏನು KPSಸಿ ಸದಸ್ಯನಾಗೋದು. ಅದಕ್ಕೆ ನಾನು ನೆನೆಸ್ಬೇಕಾಗ್ತದೆ. ಅವಕಾಶ ಸಿಗ್ಬೇಕಾದ್ರೆ ಡಾಕ್ಟರ್ ಅವ್ರ ಎರಡನೇ ಸಿಸ್ಟರ್ ಡಾಕ್ಟರ್ ನಾಗಾಬಾಯಿ ಬುಳ್ಳಾ, she is the inspiration and she is an inspirator. ನೆನೆಸ್ಬೇಕಾಗ್ತದೆ. ಒಂದು ವೇಳೆ ಅವತ್ತಿನ ಹಿರಿಯ ಅಂಕ KPSಸಿ ಸದಸ್ಯರಾಗಿರಲಿಲ್ಲ ಅಂದ್ರೆ ನಾವು ವಿಚಾರ ಮಾಡ್ತಿರ್ಲಿಲ್ಲ. ನಾನು ಟೀಚಿಂಗ್ ಒಳಗಿದ್ದೆ. ಸುಮಾರು 27 ವರ್ಷಗಳ ಕಾಲ ನಾನು TLS ಸಂಸ್ಥೆಯಲ್ಲಿ ಡಿಗ್ರಿ ಕಲಿಗಳು ಓದ್ತಾ ಇದ್ದೆ. ಅಕ್ಕ ಏನಾಗ್ಬಿಟ್ಲು, KPSಸಿ ಸದಸ್ಯರಾದ್ರು. ಅವಾಗ ಎಲ್ಲರೂ ಏನು ಮಾಡಿದ್ರು ಅಂದ್ರೆ, ನೀ ಯಾಕೆ ವಿಚಾರ ಮಾಡಬಾರ್ದು, ನಾಗಾಬಾಯಿ ಬುಳ್ಳಾ ಮೇಡಮ್ ರಿಟೈರ್ ಆಗ್ತಾರೆ ನಿಮ್ಮವರು, ನೀವ್ ಯಾಕೆ ವಿಚಾರ ಮಾಡಬಾರ್ದು ಅಂತ ಎಲ್ಲರೂ ಕೂಡ ವಿಚಾರ ಮಾಡಿದ್ದೀವಿ. ವಿಚಾರ ಸಕ್ಸಸ್ಸು ಆದಿವಿ. ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಕೆಲವೊಂದ್ಸಲ ನೆನೆಸ್ಬೇಕಾಗ್ತದೆ. ಇನ್ಸ್ಪಿರೇಷನ್ ಇರ್ತದೆ, ನಾವು ಓದ್ತಿರೋದಿಲ್ಲ. ಯಾವತ್ತೂ ನಮ್ಮ ಅಕ್ಕ ಯಾರು ನಾಗಾಬಾಯಿ ಬುಳ್ಳಾ ಅವರು ಮೆಂಬರ್ ಆಗಿರ್ಲಿಲ್ಲ ಅಂದ್ರೆ ನಾ ಇವತ್ತು ಮೆಂಬರ್ ಆಗಿ ಮುಂದೆ ನಿಲ್ತಿರ್ಲಿಲ್ಲ. ಅವರು ದಿವಂಗತರವರನ್ನ ಸ್ಮರಿಸುತ್ತಾ ಹಾಗೂ ಇನ್ನಿರುವ ನಿಂಗಣ್ಣ ಸರ್ ಮತ್ತು BG ನಾಟಕರ್ ಸರ್, ಬಸಲಿಂಗಪ್ಪ ನಾಟಕರ್ ಸರ್, ಇವರು ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಮ್ಮ ಸ್ನೇಹಗಂಗಾ ವಾಹಿನಿಗೆ ತ್ರಿವಿಕ್ರಮರು ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಲಿಕ್ಕೆ ಕಾರಣರಾದರು. ಅವರನ್ನ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸುತ್ತಾ ಮತ್ತೆ ಆ ಸಂಸ್ಥೆಯನ್ನ ಈ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ನಡೆಸಿಕೊಂಡು ಬರ್ತಕ್ಕಂಥ ಭಗವಂತಪ್ಪ ಬುಳ್ಳಾ ಸರ್ ಅವರು ಮತ್ತು ನಾಗಬಾಯಿ ಬುಳ್ಳಾ ಮೇಡಮ್ ಅವರು ಹಾಗೂ ಇನ್ನುಳಿದಂಥ
ಬಸಲಿಂಗಪ್ಪ ನೆಟ್ಕರ್ ಸರ್, ಇನ್ನುಳಿದೆಲ್ಲ ನಮ್ಮ ಪದವೀಧರ ಸಹೋದರರು ಹಾಗೂ ಈಗಾಗಲೇ ಈಗ ನನಗೆ ಸ್ನೇಹಶ್ರೀ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಬಸವಣ್ಣ ನೆನಪಾಗ್ತದೆ. ಬಸವಣ್ಣನ ವಚನ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಯಾಕಂತಂದ್ರೆ ನಾನು ಬಹಳ ಗಿರಿಯವರು ಅನಿಸ್ತಾ ಇದ್ದೀನಿ. ಈ ಹಿಂದೆ ಪಡೆದಂತ ಸ್ನೇಹಶ್ರೀ ಪ್ರಶಸ್ತಿಯವರ ಪಟ್ಟಿ ನೋಡಿದಾಗ ಗಂಗೂಬಾಯಿ ಅಂಗಾಲ್ ಮೇಡಮ್ ಅವರು ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥವ್ರು, ಹಾಗೂ ಗೀತಾ ನಾಗಭೂಷಣ್ ಅವರು ನಮ್ಮ ಸಮಾಜದಲ್ಲಿ ಒಳ್ಳೆಯ ಉನ್ನತ ಸಾಹಿತ್ಯವನ್ನು ರಚಿಸಿದಂಥ ಗೀತಾ ನಾಗಭೂಷಣ್ ಮೇಡಮ್ ಅವರು, ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿ ಮತ್ತು ಸಂಪರ್ಕ ಖಾತೆಗಳ ಸಚಿವರಾದಂಥ ಶ್ರೀ ಬಾಬುರಾವ್ ಚಿತ್ರಸೂರವರ ಮತ್ತು ಈಗ ನಾಗೂಬಾಯಿ ಬುಳ್ಳ ಮೇಡಮ್ ಅವರ ಕೆಪಿಎಸ್ಸಿ ಸದಸ್ಯರು, ಇಂಥ ಒಂದು ನಮ್ಮ ಹಿಂದುಳಿದ ಸಮಾಜದಲ್ಲಿ ಕೆಪಿಎಸ್ ಸದಸ್ಯರಾಗಲಿಕ್ಕೆ ಬಹಳಷ್ಟು ಶ್ರಮ ವಹಿಸಬೇಕು. ಅಂಥವರ ಒಂದು ಸ್ನೇಹಶ್ರೀ ಪ್ರಶಸ್ತಿ ಪಡೆದವರು ಸಾರಿದ್ದಾರೆ. ಮತ್ತೆ ಹಿಂದುಳಿದ ಸಿದ್ದರಾಮಯ್ಯ ಪೊಲೀಸ್ ಪಾಟೀಲ್, ಸಣ್ಣ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದಂಥವರು ಇಂಥವರೆಲ್ಲ. ಮತ್ತು ಲಾಸ್ಟ್ ಇಯರ್ ಯಲ್ಲಪ್ಪ ನಾಯ್ಕಂಡಿ ಸರ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಅವರಿಗೆ ಸಲ್ಲಿಸಿದಂಥ ಸ್ನೇಹಶ್ರೀ ಪ್ರಶಸ್ತಿಗಳನ್ನು ನೋಡಿದಾಗ ನಾನು ಭಾಳ ಅನ್ಕೊಂಡಿಸ್ಬಿಡ್ತೀನಿ. ನಾನೇನು ಸುಮ್ಮನೆ ಓದಿದ್ದೀನಿ, KPS ಎಕ್ಸಾಮ್ ಕಟ್ಟಿದ್ದೀನಿ, ಸರ್ಕಾರ ಸಂಬಳ ಕೊಟ್ಟಿದೆ, 30 ವರ್ಷ ಸೇವೆ ಮಾಡಿದ್ದೀನಿ, ನಾವೇನು ದೊಡ್ಡ ಸೇವೆ ಮಾಡಲಿಲ್ಲ. ಆದರೂ ಸಹಿತ ಪ್ರಮೋಷನ್ ಪಡಿಬೇಕಲ್ಲ. ಈಗ ಆಚಾರ್ಯ ಸರ್ ಅವ್ರಿಗೆ ಸನ್ಮಾನ ಮಾಡಿದ್ರು, ಉಪಯೋಗಿದಾರ ಪರ್ಮಿಷನ್ ಕೊಟ್ಟಾರೆ ಹೇಳ್ತಿದ್ದ ಅವರಿಗೆಲ್ಲ ನಮಗೆ ರಿಟೈರ್ಮೆಂಟ್ ಆಗ್ತದೆ. ಆದರೆ ಇಲ್ಲಿಗೆ ಆಗ್ಬೇಕಂದ್ರೆ ಭಾಳಷ್ಟು ಸಮಯ ಭಾಳಷ್ಟು ಹೋರಾಡಿದ್ವಿ ನಾವು. ಬರೇ PO ಆಗಿ ಕೂತಿದ್ವಿ, ಪ್ರಿನ್ಸಿಪಲ್ ಆಗಿ ಕೂತಿದ್ವಿ. ಆದರೆ ರಿಟೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಎಷ್ಟೋ ಪೈಪೋಟಿ. ನಾವು ಬೆಂಗಳೂರಿಂದ ಒಂದು ಆದೇಶ ತಂದಾಗ ನಮ್ಮ ಕಮಿಷನ್ ಆಫೀಸ್ನಲ್ಲಿ 1 ವರ್ಷ 1 ತಿಂಗಳು ಪೆಂಡಿಂಗ್ ಇಟ್ಟಿರೋದು ಆ ಕಾರ್ಯಕ್ರಮಕ್ಕೆ ಆಯಿತು. ಅದೇ ರೀತಿಯಾಗಿ ST ಕೊಡೋದ್ರ ಸಲುವಾಗಿ ಕೂಡ ವಿಧಾನ ಪರಿಷತ್ಗಳು ಬಹಳಷ್ಟು ಮಾತುಗಳನ್ನು ಹೇಳಿದ್ರು. ಅವ್ರು ಮಾತೆತ್ತಿದ್ರೆ ಕಾಕ ಕಾಲೇಜಿಂದ ಹಿಡ್ಕೊಂಡು ಇವತ್ತು ಇದೆಲ್ಲ ಬಡ ಬಡವಣ ಹೇಳ್ತೀವಿ. ಅವ್ರ ವಚನ ಹೇಳಿದ್ರೆ ನಮ್ಗೆ ಯಾರಿಗೂ ಬೈಪಾಟ್ ಮಾಡಿ ಹೇಳಿಕ್ಕಾಗಲ್ಲ, ಅಷ್ಟು ವಚನ ಹೇಳ್ತೀವಿ. ಎಂಥ ವ್ಯಕ್ತಿತ್ವ, ಎಂಥ ಒಂದು ಅವರ ಮಾತುಗಾರಿಕೆ, ಅವರ ಭಾಷಣ ಸಲುವಾಗಿ ಮನೆ ಕೊಟ್ಟಿದ್ರು. ಅವ್ರ ಭಾಷಣ ಮುಗಿದವರು ಯಾಕೆ ಹೋಗಿಲ್ಲ, ಇರೋರು ಯಾಕೆ ಹೇಳಿರ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಅವರ ಗರಡಿ ಒಳಗೆ ಬೆಳೆದಂಥವ್ರು ಅನ್ನೋ ಕಾರಣಕ್ಕಾಗಿ ಮಾತುಕತೆ ಕೇಳಬೇಕಾಗಿತ್ತು.